ಥರ್ಮಲ್ ಇಮೇಜಿಂಗ್ನಿಂದ ಒಬ್ಬ ವ್ಯಕ್ತಿ ಬಚಾವಾಗೋದು ಸಂಭವವಿದೆನಾ? ಎಸ್, ಇದು ಇಂಪಾಸಿಬಲ್ ಅನ್ನೋದು ನಮಗೆಲ್ಲ ಗೊತ್ತು. ಆದರೆ ಕೆಲ ಟ್ರಿಕ್ಗಳು ಇದನ್ನ ಪಾಸಿಬಲ್ ಆಗಿಸುತ್ತೆ. ಮೊದಲನೇದು ಒದ್ದೆಯಾಗಿರುವ ಸೂಟ್ನಿಂದ ಕವರ್ ಆಗೋದು. ಇದು ನೆಕೆಡ್ ಐಸ್ನಿಂದ ತುಂಬಾನೇ ಈಸಿಯಾಗಿ ಬಚಾವಾಗುತ್ತೆ. ಆದರೆ ಥರ್ಮಲ್ ಇಮೇಜಿಂಗ್ನ ಮುಂದೆ ಬಹಳ ಹೊತ್ತು ಈ ಟ್ರಿಕ್ ವರ್ಕೌಟ್ ಆಗಲ್ಲ. ಯಾಕೆಂದ್ರೆ ಬಾಡಿ ಹೀಟ್ ಇದನ್ನ ಎಕ್ಸ್ಪೋಸ್ ಮಾಡಿಯೇ ಬಿಡುತ್ತೆ. ಮತ್ತೊಂದು ವಿಧಾನ, ನಾವು ಹಾಕಿಕೊಂಡಿರುವ ಸೂಟ್ ಮೇಲೆ ತಣ್ಣನೆಯ ನೀರನ್ನ ಸುರಿದುಕೊಳ್ಳುವುದು. ಇದರಿಂದ ನಮ್ಮ ಶರೀರ ಕಡಿಮೆ ಬಿಸಿ ಕಾಣಿಸುವುದರಿಂದ ನೀವು ತುಂಬಾನೇ ಈಸಿಯಾಗಿ ಥರ್ಮಲ್ ಕ್ಯಾಮೆರಾ ಕಣ್ಣಿಗೆ ಬೀಳೋದಿಲ್ಲ. ಆದರೆ ದೊಡ್ಡ ದೊಡ್ಡ ಮಿಷನ್ಗಳಲ್ಲಿ ಈ ರೀತಿ ನೀರನ್ನ ನಮ್ಮ ಮೇಲೆ ಸುರಿಯುತ್ತಾ ಹೋಗುವುದು ಹೆಚ್ಚು ಹೊತ್ತು ವರ್ಕೌಟ್ ಆಗಲ್ಲ. ಇನ್ನೊಂದು ವಿಧಾನ ಥರ್ಮಲ್ ಬ್ಲಾಂಕೆಟ್. ಇದು ಬಾಡಿ ಹೀಟ್ ನಿಂದ ನಮ್ಮನ್ನ ಥರ್ಮಲ್ ಕ್ಯಾಮೆರಾ ಕಣ್ಣಿಗೆ ಬೀಳದಂತೆ ನೋಡಿಕೊಳ್ಳುತ್ತೆ. ಆದ್ರೆ ಇದು ನಮ್ಮ ಸ್ಕಿನ್ಗೆ ಎಲ್ಲಿ ಟಚ್ ಆಗಿರುತ್ತೋ ಬಾಡಿ ಹೀಟ್ ನಿಂದ ಆ ಭಾಗ ವಿಸಿಬಲ್ ಆಗುತ್ತೆ. ಎಲ್ಲದಕ್ಕೂ ಯುನೀಕ್ ಮತ್ತು ಎಫೆಕ್ಟಿವ್ ಟ್ರಿಕ್ ಅಂದ್ರೆ ಕೆಸರು ಮೈ ತುಂಬಾ ಸವರಿಕೊಳ್ಳೋದು. ಈ ವಿಧಾನದಿಂದಲೂ ಕೂಡ ನೀವು ಥರ್ಮಲ್ ಇಮೇಜಿಂಗ್ ನಿಂದ ಬಚಾವಾಗಬಹುದು. ಸ್ಪೆಷಲಿ ಗಿಡಗಂಟೆಗಳಲ್ಲಿ ಕೂಡುವ ಮೂಲಕ ನೀವು ಸಂಪೂರ್ಣವಾಗಿ ಇದರಿಂದ ಬಚಾವಾಗಬಹುದು. ಆದರೆ ನಾಯಿಗಳು ಮಾತ್ರ ನಿಮ್ಮನ್ನ ನಿಮ್ಮ ಸ್ಮೆಲ್ ನ ಮುಖಾಂತರ ಡಿಟೆಕ್ಟ್ ಮಾಡಿಯೇ ಬಿಡುತ್ತವೆ ತುಂಬಾ ಈಸಿಯಾಗಿ. ಹಾಗಾದ್ರೆ ಥರ್ಮಲ್ ಇಮೇಜಿಂಗ್ ನಿಂದ ಬಚಾವಾಗೋಕೆ ನಿಮ್ಮ ಬಳಿ ಇದಕ್ಕೂ ಬೆಟರ್ ಟ್ರಿಕ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ.